ಯಾವ ಥರ ಪ್ರಿಪರೇಷನ್ ಮಾಡಿದ್ವಿ, ಯಾವ ಥರ ಗೌರಿ ಗಣೇಶನ ಕೂರಿಸಿದ್ವಿ ಅಂತ ಫುಲ್ ವಿಡಿಯೋ ನೋಡಿ. ಯಾರು ಸಬ್ಸ್ಕ್ರೈಬ್ ಕೊಟ್ಟರೆ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬ್ ಕೊಡಿ, ಲೈಕ್ ಮಾಡಿ. ಹಬ್ಬ ಇನ್ನೇನು ದಿನ ಗೌರಿ ಗಣೇಶ ಹಬ್ಬಕ್ಕೆ ಪೂಜೆಗೆ ಏನೇನು ಬೇಕು ಅದೆಲ್ಲ ಶಾಪಿಂಗ್ ಮಾಡಿದ್ವಿ. ಹಾಗೆ ಗೌರಿ ಗಣೇಶನ ತಗೊಂಡು ಮನೆಗೆ ಬಂದ್ವಿ. ನನ್ನ ಮಗನ ತೆಂಗಿನಕಾಯಿ ವ್ಯಾಪಾರ ಮಾಡ್ತಿದ್ದಾನೆ ನೋಡಿ. ಆಮೇಲೆ ಮನೆಗೆ ಬಂದು ಹಬ್ಬಕ್ಕೆ ಏನೇನು ಬೇಕು ಅದನ್ನ ತಯಾರಿ ಮಾಡ್ಕೊಂಡ್ವಿ. ನನಗೆ ಮತ್ತು ದೇವರಿಗೆ ಬಾಣ ಕೊಡೋಕ್ಕೆ ಅಮ್ಮನ ರೆಡಿ ಮಾಡ್ತಿದ್ದಾರೆ. ಹಣೆ ದಿನ ಗಂಗೆ ಪೂಜೆ ಮಾಡ್ಕೊಂಡು ತಗೊಬಂದ್ವಿ. ಆಮೇಲೆ ಗೌರಿ ಸ್ಥಾಪನೆ ಮಾಡಿದ್ವಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಸ್ವರ್ಣಗೌರಿ ವ್ರತವನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಸುಮಂಗಲಿಯರು ವಿಶೇಷವಾಗಿ ಅವರ ಸೌಮಂಗಲ್ಯದ ತನವನ್ನು, ಅಂದರೆ ಅಖಂಡ ದೀರ್ಘ ಸೌಮಂಗಲ್ಯ ಅಭಿವೃದ್ಧಿಯಾಗೋದಕ್ಕೋಸ್ಕರ ಈ ವ್ರತವನ್ನು ವಿಶೇಷವಾಗಿ ಮಾಡಬೇಕಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾರಿಂದ ಈ ವ್ರತವನ್ನು ಹಿಂದೆ ಮಾಡಲ್ಪಟ್ಟಿತ್ತು ಅಂತ ಕೇಳಿದಾಗ, ಹಿಂದೆ ಪೂರ್ವಕಾಲದಲ್ಲಿ ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರ ಎಂಬ ಒಂದು ಪಟ್ಟಣ ಇತ್ತು. ಅಲ್ಲಿ ಚಂದ್ರಪ್ರಭ ಎಂಬ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಇಬ್ಬರು ಹೆಂಡತಿಯರಿದ್ದರು. ಅವನು ಒಮ್ಮೆ ಕಾಡಿಗೆ ಬೇಟೆ ಆಡೋಕ್ಕೆ ಅಂತ ಹೋಗ್ತಾನೆ. ಬೇಟೆ ಆಡೋಕ್ಕೆ ಅಂತ ಹೋದಾಗ ಆ ಕಾಡಿನ ಒಂದು ಪ್ರಾಂತದಲ್ಲಿ ಸುಮಂಗಲಿಯರೆಲ್ಲರೂ ಸೇರಿ ಈ ಸ್ವರ್ಣಗೌರಿ ವ್ರತವನ್ನು ಮಾಡ್ತಿರ್ತಾರೆ. ಇವನು ಆಯಾಸದಿಂದ ಅಲ್ಲಿ ಹೋದಾಗ ಆ ಸುಮಂಗಲಿಯರೆಲ್ಲರೂ ಅವನಿಗೆ ಪ್ರಸಾದವನ್ನು ಕೊಟ್ಟು ಅವನು ದೇವರಿಗೆ ನಮಸ್ಕಾರವನ್ನು ಮಾಡಿ ಕೇಳ್ತಾನೆ ಸುಮಂಗಲಿಯರಿಗೆ, ನೀವು ಏನು ಒಂದು ಪೂಜೆನ ಮಾಡ್ತಿದ್ದೀರಾ ಅಂತ ಹೇಳಿದಾಗ, ಈ ಒಂದು ಕಲಿಯುಗದಲ್ಲಿ ಸುಮಂಗಲಿಯರ ಒಂದು ಸೌಭಾಗ್ಯತನವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಹಾಗೆ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸೋದಕ್ಕೆ ಈ ವ್ರತವನ್ನು ಅವಶ್ಯವಾಗಿ ಮಾಡಲೇಬೇಕು ಅಂತ ಹೇಳಿ ಆ ಸುಮಂಗಲಿಯರು ಹೇಳ್ತಾರೆ. ಅದನ್ನು ಕೇಳಿ ರಾಜ ಬಹಳ ಸಂತುಷ್ಟನಾಗಿ ಅಲ್ಲಿಂದ ದಾರವನ್ನು ಇಸ್ಕೊಂಡು ಬಂದು ಅವನ ಇಬ್ಬರು ಹೆಂಡತಿಯರಿಗೆ ಆ ದಾರವನ್ನು ಕೊಡ್ತಾನೆ. ಆಗ ಅವಳ ದೊಡ್ಡ ಹೆಂಡತಿ, ಅಂದರೆ ಮೊದಲ ಹೆಂಡತಿಯಾದವಳು ಆ ದಾರವನ್ನು ತಿರಸ್ಕಾರ ಮಾಡಿ ಕೋಪದಿಂದ ಇದು ಯಾವ ವ್ರತ ಅಂತ ತಿರಸ್ಕಾರವನ್ನು ಮಾಡ್ತಾ ಆ ದಾರವನ್ನು ತೆಗೆದು ಹಿಂದುಗಡೆ ಎಸಿತಾಳೆ. ಎಸೆದಾಗ ಅದು ಹೋಗಿ ಒಂದು ಒಣಗಿರುವ ಒಂದು ಗಿಡದ ಮೇಲೆ ಅಥವಾ ಒಂದು ಮರದ ಮೇಲೆ ಹೋಗಿ ಬೀಳುತ್ತೆ. ಆ ಒಂದು ದಾರದ ಶಕ್ತಿ ಹೇಗಿದೆ ಅಂತ ಹೇಳಿದ್ರೆ, ಆ ಒಣಗಿರುವ ಮರ ಕೂಡ ಚಿಗುರಿ ಹೂವನ್ನು ಬಿಡೋದಕ್ಕೆ ಶುರು ಮಾಡತ್ತಂತೆ. ಅದನ್ನು ಕಂಡು ರಾಜ ಬಹಳ ಸಂತುಷ್ಟನಾಗಿ, ಇದು ಬಹಳ ಪ್ರಭಾವಕಾರಿಯಾದಂತಹ ಒಂದು ವ್ರತ, ಇದನ್ನು ಮಾಡಿ ಅಂತ ಹೇಳಿದಾಗ ಅವಳ ಹಿರಿಯ ಹೆಂಡತಿ ಅದನ್ನು ಮಾಡದೆ ಮುಂದೆ ಬಹಳ ದುಃಖವನ್ನು ಹೊಂದುತ್ತಾಳಂತೆ. ಬಹಳ ದುಃಖವನ್ನು ಹೊಂದಿ ಅವಳು ಒಂದು ಕಾಡಿಗೆ ಹೋಗೋ ಪ್ರಸಂಗ ಬರುತ್ತಂತೆ. ಕಾಡಿಗೆ ಹೋಗಿ ಆಹಾರಗಳಿಲ್ಲದೆ ಬಹಳ ದುಃಖದಿಂದ ನೋವಿನಿಂದ ಬಳಲ್ತಾ ಇರ್ತಾಳೆ. ರಾಜನ ಎರಡನೇ ಕಿರಿಯ ಹೆಂಡತಿ ಈ ಪೂಜೆಯನ್ನು ಭಕ್ತಾಶ್ರದ್ಧೆಗಳಿಂದ ಮಾಡಿ ಅವಳ ಇಷ್ಟಾರ್ಥಗಳನ್ನು, ದೇವರು ಸ್ವರ್ಣಗೌರಿಯಾದ ತಾಯಿ ಅವಳ ಇಷ್ಟಾರ್ಥಗಳನ್ನು ಈಡೇರಿಸ್ತಾ ಇರ್ತಾಳೆ. ಈ ಕಡೆಗೆ ಆ ಹಿರಿಯ ಹೆಂಡತಿ ಕಾಡಿಗೆ ಏನು ಹೋಗ್ತಾಳೆ, ಗಂಡನಿಂದ ತಿರಸ್ಕಾರವನ್ನು ಹೊಂದುತ್ತಾಳೆ. ನಂತರದಲ್ಲಿ ಕಾಡಿನಲ್ಲಿ ಏನೊಂದು ಬಹಳ ಅನರ್ಥವಾಗತ್ತೆ. ಆಗ ದೇವರ ಒಂದು ಮೊರೆಗೆ ಹೋಗ್ತಾಳೆ. ಯಾವ ದೇವರು ಅವಳಿಗೆ ಅನುಗ್ರಹವನ್ನು ಮಾಡೋದಿಲ್ಲ. ವರಮಹಾಲಕ್ಷ್ಮೀ ದೇವಿ ಕೂಡ ಅವಳಿಗೆ
ಪ್ರತ್ಯಕ್ಷರಾಗ್ತಾಳೆ. ಆದರೆ ಅವಳಿಗೆ ಯಾವುದೇ ರೀತಿಯಾದಂತಹ ಅನುಗ್ರಹವನ್ನು ಮಾಡದೆ ನೀನು ಒಂದು ಗೌರಿಯ ಒಂದು ತಿರಸ್ಕಾರವನ್ನು ಮಾಡಿ ಗೌರಿ ದೇವಿಯ ಒಂದು ನೀನು ಅಪನಿಂದನೆಗೆ ಪಾತ್ರಳಾಗಿದೆಯಾ ಅಂಥೇಳಿ ಆ ವರಮಹಾಲಕ್ಷ್ಮಿ ಕೂಡ ಅವಳಿಗೆ ಅನುಗ್ರಹವನ್ನು ಮಾಡದೆ ಹೊರಟೋಗ್ತಾಳಂತೆ. ಹಾಗೆ ಆ ಒಂದು ಹಿರಿಯ ಹೆಂಡತಿಯಾದವಳು ಕೂತಲ್ಲೇನೆ ಸ್ವರ್ಣಗೌರಿಗೆ ನಮಸ್ಕಾರವನ್ನು ಮಾಡ್ತಾಳಂತೆ. ನಮಸ್ಕಾರವನ್ನೇ ಮಾಡಿ ಸ್ತೋತ್ರವನ್ನು ಮಾಡಿದಾಗ ಸ್ವರ್ಣಗೌರಿ ಆದವಳು ಪ್ರತ್ಯಕ್ಷಳಾಗಿ ಅವಳ ತಪ್ಪನ್ನು ಕ್ಷಮಿಸಿ ಅವಳ ಏನು ಒಂದು ಭಕ್ತಿಗೆ ಆ ಸ್ವರ್ಣಗೌರಿ ಆದವಳು ಮೆಚ್ಚಿ ಅವಳಿಗೆ ಅನುಗ್ರಹವನ್ನು ಮಾಡ್ತಾಳಂತೆ. ಅನುಗ್ರಹವನ್ನು ಮಾಡಿದಾಗ ಆ ಹಿರಿಯ ಹೆಂಡತಿ ಅವಳ ತಪ್ಪನ್ನು ಅವಳು ತಿದ್ದುಕೊಂಡು ತಪ್ಪನ್ನು ಅರಿವಾಗಿ ತಿದ್ದುಕೊಂಡು ವಾಪಸ್ಸು ಗಂಡನ ಬಳಿಗೆ ಬಂದು ಅವಳು ಕೂಡ ಭಕ್ತ ಶ್ರದ್ಧೆಗಳಿಂದ ಪ್ರತಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ದಿನ ಈ ಸ್ವರ್ಣಗೌರಿ ವ್ರತವನ್ನು ಆಜೀವ ಪರ್ಯಂತ ಮಾಡಿ ಅವಳು ಅಂತ್ಯದಲ್ಲಿ ವೈಕುಂಠ ಪ್ರಾಪ್ತಿಯಾಗುತ್ತೆ ಎಂಬಲ್ಲಿಗೆ ಕೃಷ್ಣ ಅರ್ಪಣಮಸ್ತು.